ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಹೋಬಳಿಯ ರುಂದವನಹಳ್ಳಿ ಗ್ರಾಮದಲ್ಲಿ ಜಮೀನು ನೋಂದಣಿ ಸಂಬಂಧ ಉಂಟಾದ ಗೊಂದಲ ಕುರಿತು ಕಾಂಗ್ರೆಸ್ ಮುಖಂಡರು ಸ್ಪಷ್ಟನೆ ನೀಡಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಚಳ್ಳಕೆರೆ ತಾಲೂಕು ಹಾಗೂ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಳ್ಳಕೆರೆ ತಾಲೂಕಿನ ಪಗಡಲಬಂಡೆ ಗ್ರಾಮದ ರಿಜಿಸ್ಟರ್ ಸರ್ವೆ ನಂಬರ್ 49/2ರ ಜಮೀನು ದರಖಾಸ್ತು ಮೂಲಕ ಮಂಜೂರಾದ ಜಮೀನಾಗಿದ್ದು, ಪಿಟಿಸಿಎಲ್ ಕಾಯಿದೆ ಉಲ್ಲಂಘನೆಯ ಶಂಕೆ ವ್ಯಕ್ತಪಡಿಸಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಕಲ್ಲೇಶಪ್ಪ ಹಾಗೂ ಕೆಲ ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಎಂದು ಹೇಳಿದ್ದಾರೆ. ಮನವಿ ಸಲ್ಲಿಕೆಯಾಗಿರುವುದನ್ನು ಹೊರತುಪಡಿಸಿದರೆ ದಾಖಲೆಗಳ ಪರಿಶೀಲನೆಗೆ ಅಧಿಕಾರಿಗಳಿಂದ ಸ್ವಲ್ಪ ವಿಳಂಬವಾಗಿರಬಹುದು. ಆದರೆ ಈ ವಿಚಾರದಲ್ಲಿ ಶಾಸಕರಾಗಲಿ ಅಥವಾ ಅವರ ಅಂಗರಕ್ಷಕರಾಗಲಿ ಅಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಒತ್ತಡ ತಂದಿಲ್ಲ ಎಂದು ಕಾಂಗ್ರೆಸ್ ಮುಖಂಡರು ಸ್ಪಷ್ಟಪಡಿಸಿದ್ದಾರೆ. ಪಗಡಲಬಂಡೆ ಗ್ರಾಮದ ಸಮೀಪ ಸರ್ಕಾರಿ ಗೋಮಾಳ ಜಮೀನು ಿರುವ ಹಿನ್ನೆಲೆಯಲ್ಲಿ ದರಖಾಸ್ತು ನಿಯಮ ಉಲ್ಲಂಘನೆಯ ಶಂಕೆ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಅವರು 1965ರಿಂದ ಇಂದಿನವರೆಗೆ ಎಲ್ಲ ಸಂಬಂಧಿತ ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸಿ ಯಾವುದೇ ಕಾಯ್ದೆ ಉಲ್ಲಂಘನೆ ಇಲ್ಲ ಎಂಬುದನ್ನು ದೃಢಪಡಿಸಿದ ನಂತರವೇ ದಿನಾಂಕ 16/1/2026ರಂದು ಜಮೀನಿನ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಪ್ರಕರಣದಲ್ಲಿ ಶಾಸಕರಾಗಲಿ ಅಂಗರಕ್ಷಕರಾಗಲಿ ಯಾವುದೇ ಬಾಹ್ಯ ಹಸ್ತಕ್ಷೇಪ ಇಲ್ಲ. ವಿರೋಧ ಪಕ್ಷದವರು ರಾಜಕೀಯ ದುರುದ್ದೇಶದಿಂದ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ, ತಾಲೂಕು ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಆಗ ತಕ್ಷಣ ಹಿಂದ್ಗುಟ್ಟೆ ಮಾಡಬೇಕನ್ನ ಯಾವ ಅಧಿಕಾರವೂ ಇರಲ್ಲ. ಅಧಿಕಾರಿಗಳಿಗೆ ಒಬ್ಬರು ಅಬ್ಜೆಕ್ಷನ್ ಕೊಟ್ಟ ಮೇಲೆ ಪರಿಶೀಲನೆ ಮಾಡೋದು ಸರ್ವೇ ಸಾಮಾನ್ಯ ಅಲ್ವಾ? ಹಂಗಾದ ಒಂದು ವಿಚಾರ. ಅದಾದ ನಂತರ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಯಾರೇ ತರಲಾರ್ದೆ ಯಾರು ಅಡ್ಡಿಪಡಿಸಿಲ್ಲ. ಅವರು NOC ಕೊಟ್ಟ ಮೇಲೆ ಸಬ್ ರಿಜಿಸ್ಟರ್ ಆಫೀಸರ್ ನೋಂದಣಿ ಮಾಡ್ತಕ್ಕಂಥದ್ದು ಅವ್ರ ಕರ್ತವ್ಯ, ಅವ್ರು ಮಾಡಿರ್ಬೋದು. ಇದನ್ನ ಎಲ್ಲ ಬಿಟ್ಟು ಏನ್ ತಂದ್ರಲ್ಲಿ ಅಬ್ಜೆಕ್ಷನ್ ಮಾಡಿ ಅದನ್ನ ನೋಂದಣಿ ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನ ಯಾರು ನಮ್ಮ ಅಂಗರಕ್ಷಕರು ಹೇಳಿದ್ರು. ಈಗ ಒಂದು ವೇಳೆ ತಮ್ಮ ಗಮನಕ್ಕೆ ನಾನು ಹೇಳಿದ್ದು, ನಮ್ಮ ಶಾಸಕರ ಒಬ್ಬ ಅಂಗರಕ್ಷಕರಾಗಿರೋದ್ರಿಂದ ಯಾರು ಹಳ್ಳಿಯಿಂದ ಸಾಕಷ್ಟು ಫೋನ್ಗಳನ್ನ ನಮ್ಮ ಶಾಸಕರು ಮಾಡೋದು ಸಹಜ. ಸಮಸ್ಯೆಗಳಿದ್ದಾಗ ಹೇಳಿದಾಗ ಪ್ರತಿಯೊಂದು ಶಾಸಕರು ಪ್ರತಿಯೊಂದು ಅಧಿಕಾರಿಗಳ ಹತ್ರ ಟೇಬಲ್ ಹೋಗಿ ಯಾವ ಶಾಸಕರು ಕೆಲಸ ಮಾಡೋಕ್ಕಾಗಲ್ಲ. ಅವ್ರು ಯಾರು ಆತ್ಮ ಸಹಾಯಕರಿಗಾಗಲಿ ಅಥವಾ ಮುಖಂಡರುಗಳಿಗಾಗಲಿ ಅಥವಾ ಅಂಗರಕ್ಷಕರಿಗಾಗಲಿ ಈ ತರ ಒಂದಿದೆ ಚೂರು ಅಟೆಂಡ್ ಮಾಡಪ್ಪ ಅಂತ ಹೇಳೋದು, ನೌಕರು ಹಿಡಿಯೋದು ಎಲ್ಲರೂ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ಮಾಡ್ತಕ್ಕಂಥ ಕೆಲಸ ನಮ್ಮ ಸಾಹೇಬರು ಮಾಡಿರ್ಬೋದು. ಆದ್ರೆ ಇದನ್ನ ನಮ್ಮ ಸಾಹೇಬರನ್ನ ಮತ್ತು ನಮ್ಮ ಶಾಸಕರ ಅಂಗರಕ್ಷಕರನ್ನ ತೇಜೋವಧ ಮಾಡುವಂತ ಉದ್ದೇಶ ಇಟ್ಕೊಂಡು ಅವ್ರ ಮೇಲೆ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಇದನ್ನ ದೊಡ್ಡ ಪ್ರಚಾರ ಮಾಡಿ ಶಾಸಕರಿಂದಲೇ ಇಡೀ ತಾಲೂಕಾಡಳಿತ ವ್ಯವಸ್ಥೆನೇ ಹದಗೆಟ್ಟಿದೆ ಅಂತಂತೀವಿ, ಅಂಗರಕ್ಷಕರಿಂದಲೇ ಹದಗೆಟ್ಟಿದೆ ಅಂತಕ್ಕಂಥದ್ದನ್ನ ಅಪಪ್ರಚಾರವನ್ನ ಮಾಡಿ ಇದನ್ನ ನಮ್ಮ ಶಾಸಕರಿಗೆ ಕೆಟ್ಟ ಹೆಸರನ್ನ ಬರುವಂತ ಕುತಂತ್ರ ಮಾಡ್ಬೇಕನ್ನ ದುರುದ್ದೇಶ ಇಟ್ಟುಕೊಂಡೆ ಕೆಲವರು ಮಾಡಿರ್ತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ಬಯಸ್ತಾ ಇದ್ದೀವಿ. ನಮ್ಮ ಶಾಸಕರು ಇಲ್ಲಿ 3ರ ಅವಧಿ ಇವರ ಅಭಿವೃದ್ಧಿಯನ್ನು ಸಹಿಸ್ತಕ್ಕಂಥದ್ದು 3 ಬಾರಿ ಹ್ಯಾಟ್ರಿಕ್ ಆಗಿ ಗೆದ್ದಂತ ಇವರ ಇಡೀ ಅಭಿವೃದ್ಧಿಯನ್ನು ನೋಡಿ ಏನಾದ್ರು ಮಾಡಿ ಇವರಿಗೆ ಕೆಟ್ಟ ಹೆಸರು ತರಬೇಕನ್ನ ದುರುದ್ದೇಶ ಇಟ್ಟುಕೊಂಡು ಕಳೆದ ಚುನಾವಣೆಯಲ್ಲಿ ನೀವೇ ನೋಡಿದ್ರ, ಚುನಾವಣೆ 2 ದಿನ ಬಾಕಿ ಇದ್ದಂತ ಸಂದರ್ಭದಲ್ಲೇ ತಾವೇ ಗ್ಲಾಸ್ ಹೊಡ್ಕೊಂಡು, ತಾವೇ ಕೈ ಪಚ್ಕೊಂಡು, ತಾವೇ ಕಡೆಗೆ ಬಡ್ಡಿ ಕಟ್ಕೊಂಡು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದನ್ನ ನೀವು ನೋಡಿದ್ರು. ಅದು ಇವತ್ತು ಕೋರ್ಟಲ್ಲಿ ಕೇಸ್ ಇದೆ. ಅದು ಏನಾಗಿದೆ ಅನ್ನೋದು ಕೂಡ ಮುಂದಿನ ನಿಮ್ಗೆ ಗಮನ ತರ್ತೀವಿ. ಅದು ಒಂದು. ಅದಾದ ನಂತರ ಅವ್ರದೇ 21ನೇ ಇಸ್ವಿಯಲ್ಲಿ ಸರ್ಕಾರ ಇತ್ತು. ಇವನ ಹೋಗಿ ಹೊಡೆದ್ಬಿಟ್ಟು ಹಿಡ್ಕೊಂಡು ಆಫೀಸ್ನಲ್ಲಿ ಆನ್ ಡ್ಯೂಟಿಯಲ್ಲಿ ಇದ್ದಂತ ಒಬ್ಬ ಅಧಿಕಾರನ ಮ್ಯಾನ್ ಹ್ಯಾಂಡಲ್ ಮಾಡಿದ ಮೇಲೆ ಅವತ್ತು ಒಂದು ಬೇರೆ ಪರಿಣಾಮ ತಿರುಗ್ತಾ ಇತ್ತು. ಅವತ್ತು ಒಂದು SC/ST ಜಗಳ ಆಗ್ತಕ್ಕಂಥ ಒಂದು ಕ್ರಿಯೇಟ್ ಆಗ್ತಿತ್ತು. ಆದ್ರೆ ನಮ್ಮ ಸಾಹೇಬರು ಅದಕ್ಕೆ ಆಸ್ಪದ ಕೊಡದ ರೀತಿಯಲ್ಲಿ ಒಬ್ಬ ಅಧಿಕಾರಿ ಮೇಲೆ ಮಾಡತಕ್ಕಂಥದ್ದು ಪಕ್ಷದವರು ಅಂತ ಹೇಳಿ ಅವತ್ತೇ ತಂಗಿ ಎದ್ದಂತ ಸಮುದಾಯದ ಸಮಾಧಾನ ಮಾಡಿ ಇಡೀ ಕ್ಷೇತ್ರದಲ್ಲಿ ಕೂಡ ಅಂತ ಅಹಿತಕರ ನಡಿಬಾರದು ಅನ್ನೋ ಉದ್ದೇಶ ಇಟ್ಟು ನಮ್ಮ ಸಾಹೇಬರು ಶಾಂತಿಯನ್ನು ಕಾಪಾಡಿ ಅವತ್ತ ಅಲ್ಲೊಂದ್ ಕಡೆ ರಕ್ಷಣೆ ಆಯ್ತು. ಮತ್ತೆ ಇನ್ನೊಂದ್ಸರಿ ಚುನಾವಣೆ ಸಂದರ್ಭದಲ್ಲಿ ಜಾಜೂರಲ್ಲಿ ನಮ್ಮ ಟೈಮಿ ಪ್ರಕಾರ ನಾವು ಪ್ರಚಾರಕ್ಕೆ ಹೋಗಿದ್ವಿ. ಅಲ್ಲಿ ಕೂಡ ದುರುದ್ದೇಶದಿಂದ ಕೂಡ ಅಲ್ಲಿ ಜಗಳ ಮಾಡುವಂತ ಸ್ಥಿತಿ ಬಂತು. ಆದ್ರೆ ಎಲ್ಲೂ ಕೂಡ ನಮ್ಮ ತಾಳ್ಮೆಯನ್ನ ಕೆಡದಲ್ಲೇ ನಮ್ಮ ಶಾಸಕರು ಇದನ್ನ ಬಹಳ ವ್ಯವಸ್ಥಿತವಾಗಿ ಇಡೀ ಕ್ಷೇತ್ರದ ಸುತ್ತಾಡಿ ಇಡೀ ಜನಗಳ ಮನವನ್ನ ಗೆದ್ದಂತ ಕೆಲಸವನ್ನ ಮಾಡಿದ್ರು. ಆಮೇಲೆ ಇಡೀ ಕ್ಷೇತ್ರದಲ್ಲಿ ನಾವು ನೀವು ನೋಡಿದಾಗೆ 15-13 ವರ್ಷ 12 ವರ್ಷ 3 ವರ್ಷ ರನ್ನಿಂಗ್ನಲ್ಲಿ ಶಾಸಕರ ಅಭಿವೃದ್ಧಿ ಮತ್ತಾಮೇಲೆ
ಯಾರು ಶೈಕ್ಷಣಿಕ ಆಗಿರ್ತಕ್ಕಂಥವ್ರು ಇವತ್ತು ಕಿಡಿಗೇಡಿತನವನ್ನು ಮಾಡಿಕೊಂಡಿದ್ದಾರೆ. ಈಗ ಸ್ಪಷ್ಟವಾಗಿ ಎಲ್ಲ ಈಗ ನೋಡಿ, ಎಲ್ಲಾ ಕಡೆ ಎಲ್ಲೂ ಕೂಡ ಅವ್ರಿಗೆ ಸರಿಯಾದ ತಪ್ಪನ ಹುಡುಕಿ ಹೇಳಕ್ಕಾಗದಂತ ಸ್ಥಿತಿಯಲ್ಲಿ ಅವರು ಇವತ್ತು ಹತಾಶರಾಗ್ಬಿಟ್ಟು ಅವ್ರನ್ನ ಯಾವುದೋ ಕ್ಷುಲ್ಲಕ ಸಣ್ಣ ವಿಚಾರ, ಇದು ಯಾವುದೇ ದೊಡ್ಡ ವಿಚಾರ ಅಲ್ಲ, ಏನಲ್ಲ, ಇದರಲ್ಲಿ ಹಸ್ತಕ್ಷೇಪ ಇದೆ, ಇದರಲ್ಲಿ ಎಲ್ಲ ಇಡೀ ತಾಲೂಕಿನೆಲ್ಲ ಹದಗೆಟ್ಟಿದೆ, ಅಧಿಕಾರ ಎದುರು ಕುಸ್ತಿಗೆ ಬಂದಿದೆ, ಕುಸ್ತಿಗೆ ಅಧಿಕಾರ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಎಷ್ಟು ಸಮಂಜಸ? ಯಾಕಂದ್ರೆ ಇದನ್ನೆಲ್ಲ ಮಾಡೋದು 21ರಲ್ಲಿ ನೀವು ನಾವು ನೋಡಿದಂಗೆ ಹೊಂದಾಳಿ ಗ್ರಾಮ. ನಾನು ಈಗ ಗಾಲಿ ಸದಸ್ಯರಿದ್ದೀನಿ. ನಾನು ಸುಮಾರು ಬಲವಂಡಿ ದೇಶವರೇನವರು ಮಜಡಿ ಗ್ರಾಮ ಹೊಂದಾಳಿ. ಈಗ ಅಲ್ಲಿ ಆ ಕಂದಾಯ ಗ್ರಾಮ ಎಷ್ಟು ಬಂದಿಲ್ಲ. ಅಲ್ಲಿ 49/2 ಪಾರ್ವತಮ್ಮ ಪಾಸಿಂಗಪ್ಪ, ಶಿವಲಿಂಗಮ್ಮ ಪಾಸಿಂಗಪ್ಪ ಅಂತ ಜಮೀನು 8 ಎಕರೆ ನಮ್ಮ ಪೂರ್ವಿಕರು ಅವರಿಗೆ ಕೊಟ್ಟದ್ದಾರೆ, ಸರ್ಕಾರ ಮುಖಾಂತರ ಕೊಟ್ಟದ್ದಾರೆ. ಇಲ್ಲ ಅಂತ ಹೇಳೋದು ಅದು 49/2. ಈಗ 50, 51 ಇವೆಲ್ಲ ಸೇಮ್ ಒಂದೇ ಸೇರಿ ಮಂದಿ ಸೇರಿರ್ತಕ್ಕಂಥವ್ರು. ನಾವು ಒಂದ್ಸರಿ ಕಾಶ್ತಾರ ಹಾಕ್ಸ್ಕೊಂಡಾಗ ಸರ್ ಈಗ ಮಾರಾಟ ಮಾಡ್ತಾರಂತೆ, ಮತ್ತೆ ಎನ್ಮಸಿ ಕೇಳ್ತಾರೆ, ಎನ್ಮಸಿ ಹಂಗೆ ಹೇಳಿ ಅವರೇನು ಹೇಳಿದ್ರು, ಸಾಗುವಳಿ ಇದ್ರೆ ಮಾತ್ರ ಎನ್ಮಸಿ ಕೊಡಕ್ಕೆ ಬರುತ್ತೆ, ಇಲ್ಲಾಂದ್ರೆ ಕೊಡಕ್ಕೆ ಬರಲ್ಲ, ರಿಜಿಸ್ಟ್ರೇಷನ್ ಆಗಲ್ಲ, ಉಳಿತಾಗಲ್ಲ ಅಂತ ಹೇಳಿದ್ರು. ಮತ್ತೆ ಎಲ್ಲ ಸೇಮ್ ಒಂದೇ ಅಲ್ಲ. ಅದಕ್ಕೆ ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಮತ್ತೆ ಕೇಳೋದಕ್ಕೆ ತಪ್ಪೇನಿಲ್ಲ. ನಾನು ಇನ್ನೂ ಕೇಳಿಲ್ಲ. ನೋಡು 12/1/26ನೇ ಇಸ್ವಿಗೆ ನಾವು ಗ್ರಾಮದ 25 ಜನ ಸೈನ್ ಮಾಡಿ ನಾವು ಕೊಟ್ಟಿದ್ದೀವಿ. 12ನೇ ತಾರೀಕು ನನಗೆ ಗೊತ್ತಾಯ್ತು ಇವರು 14ನೇ ತಾರೀಕು ರಿಜಿಸ್ಟ್ರೇಷನ್ ಅಂತ. ನಾನು ಇಲ್ಲ ಅಂತ ಹೇಳೋಣ, ನಾವು ಸಾಯಕ್ಕೆ ಫೋನ್ ಮಾಡಿದ್ದೆ, ಸರ್ ಪರಿಶೀಲನೆ ಮಾಡಿಕೊಡಕ್ಕೆ ನಮಗೆ ಹೇಳಿದ್ರು. ಸಾಕು ಕೇಳಿ ಅವರು ಈಗ ಸಾರ್ವಜನಿಕರು ಬೇಕಾದ ಕೆಲಸ ಇರ್ತಾರೆ, ಅವಾಗ ಅಂಗರಕ್ಷಕ ಹೇಳಿರ್ಬೋದು, ಅಂಗರಕ್ಷಕ ಅವ್ರಿಗೆ ಮಾಡಿರ್ಬೋದು. ನಾವು ಯಾವುದೇ ರೀತಿ ನಾವು ಏನು ರಿಜಿಸ್ಟ್ರೇಷನ್ ಆಗಿ ಕೊಡಬೇಡ್ರಿ, ನೀವು ನೋಂದಣಿ ಮಾಡಬೇಡ್ರಿ ಅಂತ ಏನು ಹೇಳಿಲ್ಲ. ಸಬ್ ರಿಜಿಸ್ಟ್ರೇಷನ್ ನಾವು ಏನು ಹೇಳಿಲ್ಲ, ನಾವು ನೋಡಿಲ್ಲ. ಸಬ್ ರಿಜಿಸ್ಟ್ರೇಷನ್ ಯಾರು ಇವತ್ತು ನೋಡಿಲ್ಲ. ಆ ಅರ್ಜಿ ಹಾಕ್ಬಿಟ್ರೆ ಹಂಗೆ ಆ ನೋಂದಣಿ ಅಧಿಕಾರಿ ಅಲ್ಲಿ ಆಫೀಸ್ನಲ್ಲಿ ನಾನು ಒಂದೇ ಫ್ರೆಂಡ್ ಮಾಡಿ ಸಿಕ್ಕಾಪಟ್ಟೆ ನಾನು ಮುಂಡಾ ಕಡಿತೀನಿ. ಇವರು 4 ಜನ, ಲೋಕೇಶ್ ಅಂತ, ತಿರ್ಗಾ ಮನೆಯವರು ಶಿವಲಿಂಗಮ್ಮ, ಅವನ ಮಗ ಮೋಹನು, ತಿರ್ಗಾ ಮಧು ಅಂತ ಯಾರು ಅವ್ರ ನಮ್ಮೂರನೇ ಅವರು, ಅವರೆಲ್ಲ 7 ಜನ ಇದ್ರು. ಅವರು 7 ಜನ 4 ಜನ ಸಿಕ್ಕಾಪಟ್ಟೆ ನೀವು ಮಾಧ್ಯಮದಾಗೆಲ್ಲ ನೋಡಿರ್ತೀರ. ದಯವಿಟ್ಟು ನಾನು ಯಾವ ಒಂದು ಅಧಿಕಾರಿಗೂ ಹೇಳಿಲ್ಲ, ನಾನು ಏನು ತಾಜಾದಾರಿ ಕೊಟ್ಟರು ಫುಲ್ ಖುಷಿಯಾಗಿ ನೀವು ಪರಿಶೀಲನೆ ಮಾಡಿಕೊಡ್ರಿ, ನಾನು ಕೊಡಬೇಡ್ರಿ, ನೀವು ಮಾಡಬೇಡ್ರಿ ಅಂತ ಹೇಳಿಲ್ಲ. ಯಾಕಂದ್ರೆ ನನಗೆ ದುಡ್ಡು ಬರುತ್ತವೆ ಮನೆ ಏನು ಬರುತ್ತೆ. ಏನು ರೂಲ್ಸ್ ಮಾಡಿದ್ದಾರೆ ಅಂತ ಅವ್ರು ಆರೋಪ ಮಾಡಿದ್ದಾರೆ. ಪಂಚಾಯತ್ ಅಲ್ಲ ಅದಕ್ಕೆ ರೆವಿನ್ಯೂ ಪಂಚಾಯತ್ಗೆ ಅಂತ ಮಾಡಿ ಅದನ್ನ ವೈಯಕ್ತಿಕವಾಗಿ ಅಲ್ಲಿ ಪಂಚಾಯತಿ ಸದಸ್ಯರು ಅವರು ಇದಾರಲ್ಲ ಅವ್ರಿಗೆ ನಾವು ಯಾವತ್ತೂ ಏನೂ ಮಾಡಿಲ್ಲ. ಬಂದ್ಬಿಡ್ರಿ ಅಲ್ಲಿ ಪಂಚಾಯತ್ಗೆ ಇಡೀ 7 ನಮ್ಮ ಪಂಚಾಯತಿ ಅವರು ತಿಪ್ಪಸ್ವಾಮಿ ಕೇಳ್ರಿ, ನಮ್ಮ ಪಂಚಾಯತಿಗೆ ಅವ್ರು ಸುಳ್ಳು ಆರೋಪ ಮಾಡಿದ್ದಾರೆ. ಸರ್ ನಿಮಗೂ ಅವ್ರಿಗೇನೋ ಸಂಬಂಧ ಇದೆಯಾ? ಜಮೀನು ಮಾರಿದವ್ರಿಗೂ ನಿಮಗೂ ಸಂಬಂಧ ಇದೆಯಾ? ಯಾವ ಸಂಬಂಧ ಇಲ್ಲ. ನಿಮ್ಗೇನೋ ಭಾಗ ಇತ್ತು, ಅದ್ರಿಗೇನು ಭಾಗ ಬರ್ಬೇಕಾಯ್ತಾ? ನಮ್ಗೆ ಸಂಬಂಧನೇ ಇಲ್ಲ. ಮತ್ತೆ ಅರ್ಜಿ ಹಾಕೊಟ್ರಿ, ಅಬ್ಜೆಕ್ಷನ್ಗೆ ಅಲ್ಲ ಸರ್. ಈಗ ನಿಮಿಷ, ಈಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಇರಲ್ಲ, ಅವ್ರು ಪರಿಶೀಲನೆ ಮಾಡಿ ಕೊಡ್ತಾರೆ. ನೀವು ಕೊಡೋಂಥದ್ದು ಏನಿಲ್ಲ, ಬಂದರೆ ಕೊಡ್ತಾರೆ, ಬರಲ್ಲ ಅಂದರೆ ವಾಪಸ್ ಕಳಿಸ್ತಾರೆ. ಆಯ್ತಾ? ಈ ಜನಪ್ರತಿನಿಧಿಗಳಾದ್ರೆ ಪಂಚಾಯತಿ ಸರ್ ಇವತ್ತು. ಆಮೇಲೆ ಇದು ಇನ್ನೊಂದೇನೋ ಗ್ರಾಮ ಪಂಚಾಯತಿ ಸರ್, ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಮಧು ನಿಮಗೂ ಜಿದ್ದಾಜಿದ್ದಿಯಿಂದ ಇದು ಬಂದೈತೆ ಅಂತೇಳಿ ಒಂದು ಆರೋಪ ಆಯ್ತಾ? ಇದರಿಂದ ಅವ್ರ ಮೇಲೆ ಆರೋಪ ಅಂತೇಳಿ. ಈಗ ಇರಲಿ ಸರ್, ಅದೇ ನೀವು ಮುಖಂಡರಾದರು ಒಂದು ಬಡವ್ರ ಬಗ್ಗೆ ಹೆಲ್ಪ್ ಮಾಡಬೇಕು. ನೀವು ಒಂದು ಅರ್ಜಿ ಕೊಡೋದಲ್ಲ ಅಲ್ಲ. 12ನೇ ತಾರೀಕು ಅರ್ಜಿ ಕೊಡ್ರಿ ನೀವು ಸರ್. ನೀವು 12ನೇ ತಾರೀಕು ಅರ್ಜಿ ನೀವು 12ನೇ ತಾರೀಕು ಅರ್ಜಿ ಕೊಟ್ಟಿದ್ದೀರಾ. ಅವರು 16ನೇ ತಾರೀಕು ರಿಜಿಸ್ಟ್ರೇಷನ್ಗೆ ಹೋಗಿರೋದು. ಅವ್ರು 16 ತಾರೀಕು ರಿಜಿಸ್ಟ್ರೇಷನ್ ಡೇಟ್ ಕೊಡ್ತಾರೆ. ನೀವು ಕೊಟ್ಟರೆ 12ನೇ ತಾರೀಕು ಕೊಟ್ಟಿದ್ದೀರಾ. ಹಾಂ ಈಗ ಏನು ಗೊತ್ತಾ ಸರ್, ಈಗ ನಮ್ಮನ್ನು ಬೈಕ್ ಹೇಳ್ರಿ ಪರವಾಗಿಲ್ಲ, ಆದರೆ ನೀವು ನಿಮ್ಮ ಊರಿನ ರಾಜಕೀಯ ತಂದು ಇಲ್ಲಿ ತಂದು ಒಬ್ಬ ಶಾಸಕರಿಗೆ ಅಪಮಾನ ಮಾಡ್ದಂಗೆ ನೀವೇ ಅಪಮಾನ ಮರ್ಯಾದೆ ಕಳೆದಂಗೆ ಆಯ್ತಾ? ಮುಂದೆಲೆಗೆ ಶಾಸಕರು ನೀವೇ ಅವಮಾನ ತಂದಂಗೆ ಇದೊಂದು ಘಟನೆ ಇದು. ಈಗ ವಿರೋಧ ಪಕ್ಷದವ್ರಿಗೆ ಒಂದು ಒಂಥರ ಬಾಯಿಗೆ ಆಹಾರ ಕೊಟ್ಟಂಗೆ ನೀವು ಸರ್. ಅಲ್ಲ ಆಯ್ತಾ? ಗ್ರಾಮ ಮುಖಂಡರು
ಶಾಸಕರಿಗೆ ಸಂಬಂಧದಲ್ಲಿ ಆಮೇಲೆ ಅದೇ ಮತ್ತೆ ಇವ್ರಿಗೆ ಆಗ ಅರ್ಜಿ ಕೊಡೋದು ಅವಶ್ಯಕತೆ ಅಂತ ಹೇಳಿ ಅವ್ರು ಹೇಳ್ತಿರೋದು ಪತ್ರಿಕಾಗೋಷ್ಠಿ ಗಂಭೀರ ತಿಳ್ಕೊಳ್ಳಿ ಮಾತಾಡ್ಬಿಡುದು ಅಲ್ಲ ನೀವು ಹೇಳ್ತೀರಿ ಸರ್, ಅಲ್ಲ ನೀವು ಹೇಳ್ತಿದ್ದೀರಲ್ಲ ಅರ್ಜಿ ಯಾವ ಕಾರಣ ಕೊಟ್ಟಿದ್ರಿ ಅಂತ ಸರ್, ಅರ್ಜಿ ಯಾವ ಕಾರಣ ಕೊಟ್ಟಿದ್ರಿ ಅಂತ ಜಮೀನು ವಿಚಾರ 49/2 ಮಂದಿ 51 ಇನ್ನ ಮಾತಾಡ ಕೊಡೋದು ಅವು SC ಅದಾವೆ ಜನರಲ್ ಅದಾವೆ ಅದಕ್ಕೆ ಅವರೇನು ಹೇಳಿದ್ರು ಕಾವಳಿ ಇದ್ರೆ ಎಂಬತ್ತು ಕೊಡೋದು ಇದ್ರೆ ಕೊಡಕ್ ಬರಲ್ಲ ರಿಜಿಸ್ಟ್ರೇಷನ್ ಆಗಲ್ಲ ಗೊತ್ತಿಲ್ಲ. ಎಸ್ಪೆಷಲಿ ಇದು ಒಂದೇ ಅರ್ಜಿ ಕೊಟ್ಟಿದ್ರ ಈ ಹಿಂದೆ ನಿಮ್ಮ ಏನು ಗ್ರಾಮದಲ್ಲಿ ಯಾವುದೇ ಮಾರಾಟ ಮಾಡೋದು ನಡೀತಿದ್ದ ಸಂಪ್ರದಾಯ ಪ್ರಕಾರ ಅರ್ಜಿ ಕೊಟ್ಟಿಲ್ಲ. ಅದು 34, 45 ಇವೆಲ್ಲ ಅದಾವೆ ಸರ್. ನಮ್ಮ ಇನ್ನು ಬೇರೆ ಬೇಕಾದ್ರೆ ಸರ್ ನಮ್ಮ ಯಾವ ಅನುಮತಿಸಿಲ್ಲ. ಯಾರೇ ಮಾರಾಟ ಮಾಡಿ ಊರಲ್ಲಿ ನೀವು ಅರ್ಜಿ ಕೊಡ್ತೀರ ಅದಕ್ಕೆ ಪರಿಶೀಲನೆ ಮಾಡಿ ಇದಕ್ಕೆ ಯಾಕೆ ಕೊಟ್ರಿ? ಇದಕ್ಕೆ ಯಾಕೆ ಕೊಟ್ಟಿದ್ರೆ ಸರ್ಕಾರದಿಂದ ಅಂತ ಬಂದಿರ್ತಕ್ಕಂಥ ಅವು ಕೆಲವು ಆಗ್ತವೆ, ಕೆಲವು ಆಗಿಲ್ಲ. ಮೋಸ ಆಗಿಲ್ಲ. ಈಗ ಬೆಂಗಳೂರು ಎಲ್ಲರೂ ಬರ್ತಾರೆ ಕೊಡೋ ತಪ್ಪು ಅಂತ ಹೇಳಿಲ್ಲ. ನಾವು ತಪ್ಪು ಅಂತ ಹೇಳಲ್ಲ. ಕರೆಕ್ಟಾಗಿ ಕೊಟ್ಟಿದ್ದು ಕೊಡ್ರಿ, ಕೊಡ್ರಿ ಉಳಿದವು ಆಗಿದೆ. ಏನಿದವು ಅದೇ ಫಲಗಳು ಅಂತ ಹೇಳುವ ಅದೇ ಸರಿ 51 ಏನಾಗಿದೆ 51ಕ್ಕೆ ಕೊಟ್ಟಿಲ್ಲ. ಇದಕ್ಕೆ